ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಥರ ಬಿರಿಯಾನಿ ಇದೆ, ಅದರಲ್ಲಿದ್ದು ನಾನು ಗ್ರೀನ್ ಕಲರ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇವತ್ತು. ಅದಕ್ಕೆ ಏನೇನು ಬೇಕು ನೋಡಿ. ಫಸ್ಟು ಹುರ್ಕೊಂಡು ಅದನ್ನು ರುಬ್ಬಿ ಆಮೇಲೆ ಬಿರಿಯಾನಿ ಮಾಡೋದು. ಹುರಿಲಿಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ನೋಡಿ. ಕಸೂರಿ ಮೇಥಿ, 1 ಇಂಚ್ ಚಕ್ಕೆ ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ, ಲವಂಗ ಒಂದು 8 ಲವಂಗ ತೊಗೊಂಡಿದ್ದೀನಿ, ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ, ಆಮೇಲೆ ಪೆಪ್ಪರ್ ತೊಗೊಂಡಿದ್ದೀನಿ, ಅರ್ಧ ಸ್ಪೂನು ಸೋಂಪು ತೊಗೊಂಡಿದ್ದೀನಿ, 3 ಏಲಕ್ಕಿ, 1 ಅನಾನಸು, 1 ಫುಲ್ ಅಲ್ಲ 1/4 ಭಾಗ ತೊಗೊಂಡಿದ್ದೀನಿ, ಆಮೇಲೆ ಬಂಡೆಪಾಚಿ ಅಂತಾರಲ್ಲ, ಕಲ್ಲು ಹೂವು ಅಂತಾರಲ್ಲ ಅದು. ಇವತ್ತು ನಾನು 2 ಲೋಟ ಅಕ್ಕಿಗೆ ಮಾಡ್ತಾಯಿದ್ದೀನಿ. ಅದಕ್ಕೆ 1/2 ಇಂಚು ಶುಂಠಿ, ಆಮೇಲೆ 2 ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಇದು ಖಾರ ಇಲ್ಲ, ಅದಕ್ಕಾಗಿ ನಾನು ಒಂದು 12 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಇತ್ತಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಆಮೇಲೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ. ಇದಿಷ್ಟು ಐಟಮು ಒಗ್ಗರಣೆಗೆ ಹಾಕಲಿಕ್ಕೆ. ಎಣ್ಣೆ ಮತ್ತು ಪಲಾವ್ ಎಲೆ, 1 ಚಕ್ಕೆ ಮತ್ತು ಅನಾನಸ್ ಹೂ ತೊಗೊಂಡಿದ್ದೀನಿ, ಏಲಕ್ಕಿ, ಆಮೇಲೆ ಶಾಹಿ ಜೀರಾ 1 ಚೂರು ತೊಗೊಂಡಿದ್ದೀನಿ, 1 ಈರುಳ್ಳಿ ದಪ್ಪದು, 2 ಟೊಮೆಟೊ ದಪ್ಪದು, 1 ನಿಂಬೆಹಣ್ಣು. ಇದು ಚಿಕನ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ತೊಳೆದು ಉಪ್ಪು ಮತ್ತು ಕರ್ಡ್ ಹಾಕಿ ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ. ಅಕ್ಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಈಗ ಏನು ಮಾಡೋದು ನೋಡೋಣ. ಈಗ ನೋಡಿ, ಕಾಯಕ್ಕಿಟ್ಟಿದ್ದೀನಿ ತವಾನ. ಈಗ 1 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ, ಸಾಕು, ಜಾಸ್ತಿ ಬೇಕಾಗಲ್ಲ. ಚಕ್ಕೆ ಹಾಕ್ತಾಯಿದ್ದೀನಿ, ಲವಂಗ ಹಾಕ್ತಾಯಿದ್ದೀನಿ, ಏಲಕ್ಕಿ, ಅನಾನಸ್ ಹೂವು, ಆಮೇಲೆ ಇದು ಸೋಂಪು ಮತ್ತು ಬಂಡೆಪಾಚಿ, ಆಮೇಲೆ ಪೆಪ್ಪರ್ ಇಟ್ಕೊಂಡಿದ್ದಲ್ಲ ಪೆಪ್ಪರ್ ಹಾಕ್ತಾಯಿದ್ದೀನಿ, ಕಸೂರಿ ಮೆಥಿ ಹಾಕ್ತಾಯಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಿಷ್ಟು ಚೆನ್ನಾಗಿ ಹುರ್ಕೋಬೇಕು. ಈಗ ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದು ಸ್ವಲ್ಪ ಫ್ರೈ ಆಗಬೇಕು. ಈಗ ನೋಡಿ, ಇದೆಲ್ಲ ಸ್ವಲ್ಪ ಬಾಡಬೇಕು. ಇದು ಸ್ವಲ್ಪ ಕೂಲ್ ಆದಮೇಲೆ ಮಿಕ್ಸಿ ಮಾಡ್ಕೋಬೇಕು. ಇದು ಕೂಲಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋ ತನಕ ಈ ಕಡೆ ಒಗ್ಗರಣೆಗೆ ಇಟ್ಕೊಬಿಡೋಣ. ಈಗ ನೋಡಿ, ಪಾತ್ರೆ ಕಾದಿದೆ, ಎಣ್ಣೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಈಗ ನಾನು ಆವಾಗಲೇ ಹೇಳಿದ್ನಲ್ಲ, ಚಕ್ಕೆ, ಏಲಕ್ಕಿ ಮತ್ತು ಶಾಹಿ ಜೀರಾ, ಮರಾಠಿ ಮೊಗ್ಗು, ಅನಾನಸು ಹಾಕ್ತಾಯಿದ್ದೀನಿ. ಈಗ ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ, ಇದೊಂದು ಸ್ವಲ್ಪ ಫ್ರೈ ಆಗಬೇಕು, ಆಮೇಲೆ ಟೊಮೆಟೊ ಹಾಕೋಣ. ನೋಡಿ, ಈರುಳ್ಳಿ ಹುರಿತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊನು ಸ್ವಲ್ಪ ಬಾಡಬೇಕು. ಈಗ ನೋಡಿ, ಟೊಮೆಟೊ ಸ್ವಲ್ಪ ಬೆಂದಿದೆ. ಈಗ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ನಲ್ಲ ಆ ಚಿಕನ್ ಹಾಕ್ತಾಯಿದ್ದೀನಿ. ಈಗ ಈ ಚಿಕನ್ ಇದರಲ್ಲೇ ಅರ್ಧ ಬೇಯಬೇಕು. ಫುಲ್ ನೀರೆಲ್ಲ ಡ್ರೈ ಆಗೋ ತನಕ ಇದರಲ್ಲೇ ಬೇಯಿಸ್ಕೋಬೇಕು. ಈಗ ಇದು ಬೇಯೋ ತನಕ ಮಸಾಲೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ರುಬ್ಕೊಳ್ಳೋಣ.